ಎಕ್ಸಿಟ್ ಪೋಲು ನಮ್ಮ ನಿರೀಕ್ಷೆಯಂತೆ ಬರ್ತಾ ಇದೆ. ಅಸ್ಸಾಂನಲ್ಲಿ 2/3 ಮೆಜಾರಿಟಿ ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ. ವೆಸ್ಟ್ ಬೆಂಗಾಲು ಇಡೀ ದೇಶದ ರಾಜಕೀಯ ದಿಕ್ಕುಸೂಚಿಯನ್ನು ಬದಲಾವಣೆ ಮಾಡುವಂಥ ಒಂದು ಚುನಾವಣೆ. ಅವ್ರು ಎಷ್ಟೇ ಹಿಂಸೆ ಮಾಡಲಿ, ವೈಲೆನ್ಸ್ ಮಾಡಲಿ, ಥ್ರೆಟ್ ಮಾಡಲಿ, ಹಣದ ದುರುಪಯೋಗ ಮಾಡಲಿ, ಅಧಿಕಾರ ದುರುಪಯೋಗ ಮಾಡಿದರೂ ಕೂಡ ಜನ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ 90% ಮತದಾನ ಮಾಡಬೇಕು ಹೊರಬಂದು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು, ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಒಂದು ಸ್ವಚ್ಛವಾಗಿರುವಂಥ ಆಡಳಿತ ಕೊಡಬೇಕನ್ನೋ ತೀರ್ಮಾನ ಮಾಡ್ತಿರುವಂಥದ್ದು ಇಡೀ ದೇಶಕ್ಕೆ ಒಂದು ದಿಕ್ಸೂಚಿ ಇದೆ. ಹೀಗಾಗಿ ಎಕ್ಸಿಟ್ ಪೋಲು ಭಾರತೀಯ ಜನತಾ ಪಕ್ಷದ ಮುಂದಿನ ನಡೆಯ, ಮುಂದಿನ ಸಾಧನೆಯ ಒಂದು ದೊಡ್ಡ ಹೆಜ್ಜೆ ಆಗಿದೆ. ಬೆಂಗಳೂರು ಮಳೆ ಬೋರಿಂಗ್ ಹಾಸ್ಪಿಟಲದಲ್ಲಿ ಏನು ದುರಂತ ನಡೀತಲ್ಲ ಸರ್, ಅದ್ರ ಬಗ್ಗೆ ಹೇಳೋದು. ಈ ಸರ್ಕಾರ ಇದೆಯೋ ಗೊತ್ತಿಲ್ಲ, ಸತ್ತಿದೆಯೋ ಗೊತ್ತಿಲ್ಲ. ಮಳೆಗಾಲ ಬರೋಕ್ಕೆ ಮುನ್ಸೂಚನೆ ತಯಾರಿಗಳನ್ನು ಮಾಡಲ್ಲ. ಈ ಕಡೆ ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡಲ್ಲ. ಮಳೆ ಬಂದರೆ ಪ್ರವಾಹ ಬರುವಂಥ ಪರಿಸ್ಥಿತಿ ಆಗುತ್ತೆ ಅನ್ನುವಂಥ ಹವಾಮಾನ ವರದಿ ತಿಂಗಳುಗಟ್ಟಲೆ ಹೇಳಿದರೂ ಕೂಡ ತಯಾರಿನೂ ಕೂಡ ಮಾಡಲ್ಲ. ಒಂದು ರೀತಿಯಲ್ಲಿ ಜನರನ್ನ ಅವರ ಪಾಡಿಗೆ ಕೈ ಬಿಟ್ಟಿರುವಂಥ, ಜನರ ಪಾಡಿಗೆ ಸತ್ತಂಥ ಸರ್ಕಾರ ಇದೆ. ಅದಕ್ಕಾಗಿ ಇಂಥ ಘಟನೆಗಳಾಗ್ತಾಯಿದೆ. ಎಕ್ಸಿಟ್ ಪೋಲು ನಮ್ಮ ನಿರೀಕ್ಷೆಯಂತೆ ಬರ್ತಾ ಇದೆ. ಅಸ್ಸಾಂನಲ್ಲಿ 2/3 ಮೆಜಾರಿಟಿ ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ. ವೆಸ್ಟ್ ಬೆಂಗಾಲು ಇಡೀ ದೇಶದ ರಾಜಕೀಯ ದಿಕ್ಕುಸೂಚಿಯನ್ನು ಬದಲಾವಣೆ ಮಾಡುವಂಥ ಒಂದು ಚುನಾವಣೆ. ಅವ್ರು ಎಷ್ಟೇ ಹಿಂಸೆ ಮಾಡಲಿ, ವೈಲೆನ್ಸ್ ಮಾಡಲಿ, ಥ್ರೆಟ್ ಮಾಡಲಿ, ಹಣದ ದುರುಪಯೋಗ ಮಾಡಲಿ, ಅಧಿಕಾರ ದುರುಪಯೋಗ ಮಾಡಿದರೂ ಕೂಡ ಜನ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ 90% ಮತದಾನ ಮಾಡಬೇಕು ಹೊರಬಂದು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು, ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಒಂದು ಸ್ವಚ್ಛವಾಗಿರುವಂಥ ಆಡಳಿತ ಕೊಡಬೇಕನ್ನೋ ತೀರ್ಮಾನ ಮಾಡ್ತಿರುವಂಥದ್ದು ಇಡೀ ದೇಶಕ್ಕೆ ಒಂದು ದಿಕ್ಸೂಚಿ ಇದೆ. ಹೀಗಾಗಿ ಎಕ್ಸಿಟ್ ಪೋಲು ಭಾರತೀಯ ಜನತಾ ಪಕ್ಷದ ಮುಂದಿನ ನಡೆಯ, ಮುಂದಿನ ಸಾಧನೆಯ ಒಂದು ದೊಡ್ಡ ಹೆಜ್ಜೆ ಆಗಿದೆ. ಬೆಂಗಳೂರು ಮಳೆ ಬೋರಿಂಗ್ ಹಾಸ್ಪಿಟಲದಲ್ಲಿ ಏನು ದುರಂತ ನಡೀತಲ್ಲ ಸರ್, ಅದ್ರ ಬಗ್ಗೆ ಹೇಳೋದು. ಈ ಸರ್ಕಾರ ಇದೆಯೋ ಗೊತ್ತಿಲ್ಲ, ಸತ್ತಿದೆಯೋ ಗೊತ್ತಿಲ್ಲ. ಮಳೆಗಾಲ ಬರೋಕ್ಕೆ ಮುನ್ಸೂಚನೆ ತಯಾರಿಗಳನ್ನು ಮಾಡಲ್ಲ. ಈ ಕಡೆ ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡಲ್ಲ. ಮಳೆ ಬಂದರೆ ಪ್ರವಾಹ ಬರುವಂಥ ಪರಿಸ್ಥಿತಿ ಆಗುತ್ತೆ ಅನ್ನುವಂಥ ಹವಾಮಾನ ವರದಿ ತಿಂಗಳುಗಟ್ಟಲೆ ಹೇಳಿದರೂ ಕೂಡ ತಯಾರಿನೂ ಕೂಡ ಮಾಡಲ್ಲ. ಒಂದು ರೀತಿಯಲ್ಲಿ ಜನರನ್ನ ಅವರ ಪಾಡಿಗೆ ಕೈ ಬಿಟ್ಟಿರುವಂಥ, ಜನರ ಪಾಡಿಗೆ ಸತ್ತಂಥ ಸರ್ಕಾರ ಇದೆ. ಅದಕ್ಕಾಗಿ ಇಂಥ ಘಟನೆಗಳಾಗ್ತಾಯಿದೆ.